ಸೊ ಈಗ ನೀವು ನೋಡ್ತಾ ಇರುವಂತಹ ದೇವಸ್ಥಾನ ಬಂದು ಗವಿಶ್ರೀ ಅಮರನಾರಾಯಣೇಶ್ವರ ಸ್ವಾಮಿ ದೇವಸ್ಥಾನ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಈ ಒಂದು ದೇವಾಲಯದ ಚರಿತ್ರೆ ಏನಾದರೂ ಹೇಳಿ. ಇಲ್ಲಿ ಕೈವಾರ ತಾತಯ್ಯನವರು ಸಂಸಾರ ಜಂಜಾಟ ಬೇಡ ಅಂತ ಈ ದೇವಸ್ಥಾನ ಮುಂದೆ ಬಂದು ಒಂದು ಕಲ್ಲುಗುಡ್ಡೆ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡುವಾಗ ಅವ್ರಿಗೆ ಇಲ್ಲಿ ಅಮರನಾರಾಯಣ ಸ್ವಾಮಿ ಗೋಪ ಬಾಲಕನ ರೂಪದಲ್ಲಿ ದರ್ಶನ ಕೊಡ್ತಾರೆ. ಇಲ್ಲಿ ಈ ಸ್ಥಳದಲ್ಲಿ ಇಲ್ಲಿ ದರ್ಶನ ಕೊಟ್ಟಿದ್ದ ಮೇಲೆ ಅವ್ರಿಗೆ ಇಲ್ಲಿಂದ ಹೇಳ್ತಾರೆ, ನೀ ಆಂಧ್ರದ ಮಾಗಡಿ ವೆಂಕಟಗಿರಿ ಅಂತ ಅಲ್ಲಿ ವ್ಯಾಪಾರಕ್ಕೆ ಹೋಗಿದ್ದಲ್ಲ, ಅಲ್ಲೊಬ್ಬ ಪರದೇಶಿ ಸ್ವಾಮಿಗಳಿಂದ ನಿನಗೆ ಅನುಜ್ಞೆ ಆಗಿದೆಯಲ್ಲ, ಇಲ್ಲಿ ಕೂತ್ಕೊಂಡು ಯಾಕೆ ನಿನ್ನ ಸಮಯವನ್ನು ವೃದ್ಧ ಮಾಡ್ತೀಯ ಅಂತ ಹೇಳಿ ಅವ್ರಿಗೆ ಇಲ್ಲಿಂದ ದಾರಿ ತೋರಿಸ್ತಾರೆ. ಮೇಲೆ ಉದ್ಭವ ಯೋಗ ನರಸಿಂಹ ಸ್ವಾಮಿ ಗವಿ ಇದೆ, ಅಲ್ಲೋಗ್ಬಿಟ್ಟು ಕೂತ್ಕೊಂಡು ತಪಸ್ಸು ಮಾಡು ಅಂತ ಇಲ್ಲಿಂದ ಜಾಗ ತೋರಿಸಿ ತಪಸ್ಸು ಮಂತ್ರವನ್ನು ಬೋಧಿಸಿ ಮತ್ತೆ ಇದೇ ಸ್ಥಳಕ್ಕೆ ಬಂದು ವಿಶ್ವರೂಪ ತೋರಿಸಿ ಮಾಯವಾಗ್ತಾರೆ ಇಲ್ಲಿ ಅಮರನಾರಾಯಣ ಸ್ವಾಮಿ. ಇಲ್ಲಿನ ಸ್ಥಳ ವಿಶೇಷ ಇದು. ತಾತಯ್ಯನವರಿಗೆ ದರ್ಶನ ಕೊಟ್ಟಿರುವಂತಹ ಸ್ಥಳ ಇದೇ ಮೂಲ ಸ್ಥಾನ. ಇದು ತಾತಯ್ಯನವರ ಗುರುಗಳಿವರು. ಹಾಗೆ ಇಲ್ಲಿ ನಮಗೆ ಒಂದು ಯಾವ ರೀತಿ ಜೀವನ ಚರಿತ್ರೆ ಇದೆ ಅಂದ್ರೆ, ಇದು ಯಾರ ಜೀವನ ಚರಿತ್ರೆ ಸ್ವಾಮಿ? ಅಂದ್ರೆ ಇದು ತಾತಯ್ಯ ಅಂದ್ರೆ ಕೈವಾರ ತಾತಯ್ಯನವರ ಜೀವನ ಚರಿತ್ರೆ. ಇದು ಬಂದು ಕೈವಾರಕ್ಕೆ ಏಕಚಕ್ರಾಪುರ ಅಂತ ಹೆಸರಿರುವಾಗ ಲೋಕಂಡಗನಾದ ಬಕಾಸುರ ಎಂಬ ರಾಕ್ಷಸನು ಕೈವಾರ ಬೆಟ್ಟದ ಮೇಲೆ ಇರ್ತಾರೆ. ಬೆಟ್ಟದ ಮೇಲೆ ಇರುವಾಗ ಅವನಿಗೊಂದು ಎತ್ತಿನ ಗಾಡಿಯಲ್ಲಿ ಊಟ ಒಬ್ಬ ಮನುಷ್ಯನನ್ನೆಲ್ಲ ಕಳಿಸೋರು. ಆಗ ಕಳಿಸೋವಾಗ ಒಬ್ಬ ಬ್ರಾಹ್ಮಣ ಮನೆಯಿಂದ ಒಬ್ಬ ಹುಡುಗನ ಕಳಿಸ್ಬೇಕು. ಅವರು ಏನು ಮಾಡ್ತಾರೆ, ಒಬ್ಬ ಬ್ರಾಹ್ಮಣ ಮನೆಯಿಂದ ಅವ್ರನ್ನ ತಾಯಿ ಪಾಂಡವರ ತಾಯಿ ಕುಂತಿದೇವಿ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರನ್ನ ಮನೆಯ ಪರವಾಗಿ ಭೀಮನಿಗೆ ಊಟ ಕೊಟ್ಟು ಕೈವಾರದ ಬೆಟ್ಟದ ಮೇಲೆ ಕಳಿಸ್ತಾರೆ. ಕಳಿಸಿದ್ದಾದ್ಮೇಲೆ ಯಾರು ಹುಟ್ಟಿರ್ತಾರೋ ಅವರೇ ಹೋಗಿ ಅವನ್ನ ಸಂಹಾರ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅಲ್ಲಿ ಹೋಗಿ ಆ ಬಕನೆಂಬ ರಾಕ್ಷಸನ ಸಂಹಾರ ಮಾಡಿ ಅವನ ಪಾಪ ಪರಿಹಾರಕ್ಕೋಸ್ಕರ ಕೆಳಗಡೆ ಬಂದು ಅಲ್ಲಿ ಪಂಚಲಿಂಗಗಳು ಪ್ರತಿಷ್ಠಾಪನೆ ಮಾಡ್ತಾನೆ ಭೀಮಸೇನ್. ಮಧ್ಯದಲ್ಲಿರೋದು ಭೀಮಲಿಂಗೇಶ್ವರ ಅಂತ, ಸುತ್ತಲೂ ಇರೋ 4 ಅವರ ಅಣ್ಣ ತಮ್ಮಂದಿರ ಹೆಸರಲ್ಲಿ ಅರ್ಜುನ, ಪಾರ್ಥಿವ, ನಕುಲ, ಸಹದೇವ ಅಂತ 4 ಲಿಂಗಗಳು ಪ್ರತಿಷ್ಠಾಪನೆ ಮಾಡ್ತಾನೆ. ಅಲ್ಲಿಗೆ ಏಕಚಕ್ರಾಪುರ ಅನ್ನೋ ಹೆಸರು ಮುಗಿದೋಗುತ್ತೆ. ಆಮೇಲೆ ಇಲ್ಲಿ ಬಂದಿದ್ದು ನೋಡಿ, ಇಲ್ಲಿ ಬಂದು ತಾತಯ್ಯನವರ ತಂದೆ ತಾಯಿ ಕೊಂಡಪ್ಪ ಮುದ್ದಮ್ಮ ಅಂತ ಅವರು ಹೋಗಿ ಅಲ್ಲಿ ಅಮರನಾರಾಯಣ ಸ್ವಾಮಿನ ವರ ಪಡೀತಾರೆ. ವರ ಪಡೆದಿದ್ದಾದ್ಮೇಲೆ ಅವರು ಒಂದು ಇದು ಕೊಡ್ತಾರೆ, ನನ್ನೇನ 200 ರೂಪಾಯಿ ನಿಮ್ಮ ಮನೇಲಿ ಹುಡ್ತೀನಿ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಒಬ್ಬ ಮನುಷ್ಯ ರೂಪದಲ್ಲಿ ಇಲ್ಲಿ ಹುಡ್ತಾರೆ. ಇಲ್ಲಿ ನೋಡಿ ಭೀಮಲಿಂಗೇಶ್ವರ ಮತ್ತು ಅಮರನಾರಾಯಣ ಸ್ವಾಮಿ ವರದಿಂದ ಮಗುವಿನ ರೂಪದಲ್ಲಿ ಇಲ್ಲಿ ಹುಡ್ತಾರೆ. ಅವ್ರು ಹುಟ್ಟಿದ್ದಾದ್ಮೇಲೆ 1726ನೇ ಇಸ್ವಿಯಲ್ಲಿ ಅವ್ರು ಹುಟ್ಟಿದ್ದು. ಅವ್ರ ತಾಯಿಯ ಸೋದರತೆ ಏನು ಮಾಡ್ತಾರೆ, ತಾಯಿ ಮಲ್ಕೊಂಡಿದ್ರೆ ತಾಯಿಗೆ ವಿಷ ಕೊಟ್ಬಿಟ್ಟು ಆ ಮಗುವನ್ನ ಕೊಲ್ಲಕ್ಕಂತ ಎತ್ಕೊಂಡು ಹೋಗ್ತಾರೆ ಆಸ್ತಿ ದುರಾಸೆಯಿಂದ. ಎತ್ಕೊಂಡು ಹೋಗುವಾಗ ಭೀಮಲಿಂಗೇಶ್ವರ ದೇವಸ್ಥಾನ ಹತ್ರ ಒಂದು ಪರಮಾತ್ಮನ ಒಬ್ಬ ಆದಿಶೇಷನ ರೂಪದಲ್ಲಿ ಪ್ರತ್ಯಕ್ಷವಾಗೋಷ್ಟೊತ್ತಿಗೆ ಆ ಮಗುವನ್ನ ಅಲ್ಲೇ ಬಿಟ್ಬಿಡ್ತಾರೆ. ಬಿಟ್ಟಿದ್ದಾದ್ಮೇಲೆ ಅವೇನು ಮಾಡುತ್ತೆ, ಆ ಮಗುಗೆ ನೆರಳು ಕೊಟ್ಕೊಂಡು ಕಾಪಾಡ್ಕೊಂಡಿರುತ್ತೆ. ದೂರದಲ್ಲಿ ಭೀಮಲಿಂಗೇಶ್ವರ ದೇವಸ್ಥಾನ ಅರ್ಚಕರು ಹೂವು ಕೇಳ್ತಾ ಇರ್ತಾರೆ. ಅವ್ರು ನೋಡಿ ಆ ಮಗುವನ್ನು ಇಲ್ಲಿ ಬಂದು ಆ ಮಗುವನ್ನು ಎತ್ಕೊತಾರೆ. ಅನಾಥ ಶಿಶುವನ್ನು ತೆಗೆದುಕೊಂಡೋಗಿ ಈ ಕೈವಾರಕ್ಕೆಲ್ಲ ನೀನೇ ಅವ್ರಿಗೆ ಒಂದು ನಾಮಕರಣ ಮಾಡ್ತಾರೆ. ನಾರಾಯಣಪ್ಪ ಎಂದು ನಾಮಕರಣ ಮಾಡಿ ಈ ಕೈವಾರಕ್ಕೆಲ್ಲ ನೀನೇ ತಾತನಾಗುವಂಥ ಒಂದು ಆಶೀರ್ವಾದ ಮಾಡ್ತಾರೆ. ಆಮೇಲೆ ತಾತನವರು ಕೆಲವು ವರ್ಷಗಳಾದಮೇಲೆ ಕೈವಾರದಲ್ಲಿ ಒಂದು ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲಿ. ಅದು ಬಂದು ಸಾಕ್ಷಾತ್ ದೇವೇಂದ್ರನು ಪ್ರತಿಷ್ಠಾಪನೆ ಮಾಡಿರೋದು. ಶ್ರೀದೇವಿ ಭೂದೇವಿ ಸಮೇತ ಅಮರನಾರಾಯಣ ಸ್ವಾಮಿ ಅಲ್ಲಿರೋದು. ಅಲ್ಲಿ ತಾತಯ್ಯನವರು ಅವ್ರಿಗೆ ಬಾಲ್ಯದಿಂದಲೇ ಅಮರನಾರಾಯಣ ಸ್ವಾಮಿಯಿಂದ ಅಪಾರ ಭಕ್ತಿ ಅವ್ರಿಗೆ. ಸರ್ ಅವರು ಪೂಜೆ ಮಾಡ್ತಾ ಇರುವಾಗ ಸಾಕು ತಂದೆ ತಾಯಿ ಹೋಗಿ ಒಂದು ಆಶೀರ್ವಾದ ಮಾಡ್ತಾರೆ, ಲೋಕ ಪ್ರಖ್ಯಾತನಾಗು, ಈ ಲೋಕಕ್ಕೆಲ್ಲ ನೀನೇ ತಾತನಾಗು ಅಂತ ಒಂದು ಹಾರೈಸ್ತಾರೆ. ಆಮೇಲೆ ತಾತಯ್ಯನವರು ಪ್ರತಿನಿತ್ಯ ಹೂವು ಕೀಳಕ್ಕಂತ ಹೋಗುವಾಗ ಸರಿ ಹಿಂದ್ಗಡೆ ಒಬ್ಬ ಕನ್ಯೆ, ಆವಾಗಲೇ ಅವ್ರು ಯಾವ ಹೂವು ಕೀಳಕ್ಕೆ ಹೋದ್ರೆ ಅವ್ರು ಹಿಂದ್ಗಡೆ ಆವಾಗಲೇ ಇವರು ನೀರಿಗೆ ಹೋಗೋರು. ಸರಿ ಅಲ್ಲಿ ಹೋಗಿ ಕೇಳ್ತಾರೆ, ಏನಪ್ಪ ನನ್ನ ಹೆಸರು ಏನಂತ, ತಿರುಗಿ ನೋಡಲ್ಲ, ಮಾತಾಡಲ್ಲ. ಸರಿ ಮಾತಾಡಲಿಲ್ಲ ಅಂತೇಳಿ ಆ ತಾಯಿ ಹತ್ರ ಯಾರು ತಾತಯ್ಯನವರ ಸೋದರತೆ ಮಗಳು ಮುನಿಯಮ್ಮ ಅವರು ಹೋಗಿ, ಸೋದರತೆ ಯಾರು ಧರ್ಮಕ್ಕ, ಅವರು ಹೋಗಿ ಆ ತಾಯಿಗೆ ಹೋಗಿ ತಿಳಿಸ್ತಾರೆ. ಇಲ್ಲ ಸಲ್ಲ ದೂರಗಳೆಲ್ಲ ಹೇಳಿ, ಅಮ್ಮ ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಕೊಲ್ಲಬೇಕಾದ ಮಗು ಎಲ್ಲೂ ಇಲ್ಲ, ಒಬ್ಬ ಅರ್ಚಕರ ಮನೆಯಲ್ಲಿ ಬೆಳೀತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಹೇಳಿದ್ದಾದಮೇಲೆ ಆ ಅರ್ಚಕರ ಮನೆಗೆ ಹೋಗಿ ಅವರು ಗಲಾಟೆ ಮಾಡಿ ಈ ಥರ ನಮ್ಮ ಅಣ್ಣನ ಮಗನ ಸ್ವಾಮಿ ಈ ಥರ ಅಂತ ಹೇಳಿದ್ದಾದಮೇಲೆ ಅವ್ರು ಆಮೇಲೆ ಯಾಕಮ್ಮ ಇಷ್ಟು ವರ್ಷಗಳಿಂದ ನಿನ್ಗೆ ಗೊತ್ತಾಗಲಿಲ್ಲ, ಇವಾಗ ನೀನು ಯಾರು ಹೇಳಿದ್ರು ನಿಮ್ಮ ಅಣ್ಣನ ಮಗನ ಅಂತ. ಹಾಗೆ ಅಂತಂದರೆ ನಾನು ಚಿಕ್ಕ ವಯಸ್ಸಿನಿಂದ ನನ್ನ ಮಗಳಿಗೆ ವಿವರಗಳೆಲ್ಲ ತಿಳಿಸಿದ್ದೆ ಸ್ವಾಮಿ, ನನ್ನ ಮಗಳು ವಿವರಗಳೆಲ್ಲ ತಿಳ್ಕೊಂಡು ಬಂದು ನನಗೆ ಹೇಳಿದ್ರು ಈ ಥರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಹೇಳಿದ್ದಾದಮೇಲೆ ಅವ್ರಿಗೆ ಆ ಮುನಿಯಮ್ಮನೆ ಕೊಟ್ಟು ತಾತನವ್ರಿಗೆ ಮದುವೆ ಮಾಡ್ತಾರೆ. ಸೋದರತೆ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ದಾದಮೇಲೆ ಜೀವನೋಪಾಯಕ್ಕೋಸ್ಕರ ಬಳೆ ವ್ಯಾಪಾರಕ್ಕಂತ ಹೋಗೋರು ತಾತಯ್ಯನವರು. ಸರಿ ಬಳೆ ವ್ಯಾಪಾರಕ್ಕೆ ಹೋಗುವಾಗ ಸ್ವತಃ ಮಹಾಲಕ್ಷ್ಮಿನೇ ಬಂದು ಅಲ್ಲಿ ಬಳೆ ಹಾಕ್ಸ್ಕೊತಾರೆ. ಬಳೆ ಹಾಕ್ಸ್ಕೊಂಡಾಗ ಇನ್ನು ಕಾಸು ಕೊಡೋಕೆ ಹೋದರೆ ನಾನು ಬೇಡಮ್ಮ ಅಂತ ಹೇಳ್ತಾರೆ. ಸರ್ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಹೊಟ್ಟೋಗ್ತಾರೆ. ಮನೆಗೆ ಹೊಟ್ಟೋಗಿದ್ದಾದ್ಮೇಲೆ
ಮನೆಯಲ್ಲಿ ನೋಡಿ ಆ ಮಾರನೇ ದಿನವೇ ಕಷ್ಟಗಳು ಶುರುವಾಗುತ್ತೆ. ಕಷ್ಟಗಳು ಶುರುವಾದಾಗ ಹಿಂದೆ ಇದ್ಕೊಂಡು ಕೇಳ್ತಾರೆ, ಮಕ್ಕಳು ಈ ಥರ ಹಸು ಅಂತ ಕೂತಿದ್ದಾರೆ, ಏನು ಮಾಡೋದು ಈ ಥರ ಅಂತಂದರೆ ನಾನೇನು ಮಾಡಲಿ, ಎಲ್ಲದಕ್ಕೂ ನಾ ಪರಮಾತ್ಮನೇ ಇದ್ದಾನೆ ಅಂತ ಹೇಳ್ಬಿಟ್ಟು ಫೋಟೋ ಕಡೆ ಕೈ ತೋರಿಸ್ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾರೆ. ಆಮೇಲೆ ಇಲ್ಲಿ ತಾತನವರು ಒಂದಿನ ಯೋಚನೆ ಮಾಡಿಕೊಂಡು ಮನೆಯಲ್ಲಿ ಕೂತಿರುವಾಗ ಅಮರನಾರಾಯಣ ಸ್ವಾಮಿ ಒಬ್ಬ ಮನುಷ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿ ನಿನ್ನ ಬಳೆಯಲ್ಲಿ ಅಷ್ಟಪ್ಪ ಏನು ಅಂತ ಕೇಳಿದಾಗ, ನಾವೇನು ಹೇಳೋಕ್ಕಾಗಲ್ಲ ಸ್ವಾಮಿ, ನಿಮ್ಮ ಕೈಯಲ್ಲಿ ಎಷ್ಟು ಹಣ ಇದೆ ಅಷ್ಟು ಕೊಟ್ಬಿಟ್ಟು ಈ ಬಳೆಯೆಲ್ಲ ತೆಗೆದುಕೊಂಡು ಹೊರಟೋಗಿ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಮತ್ತು ಅಲ್ಲಿ ಹೆಂಡತಿ ಮತ್ತು ಮಕ್ಕಳು 3 ಜನ ಬಂದು 100 ರೂಪಾಯಿ ಅಂತ ಹೇಳ್ತಾರೆ. ಆ ಮನುಷ್ಯ ರೂಪದಲ್ಲಿ ಬಂದಿರೋ ಅಮರನಾರಾಯಣ ಸ್ವಾಮಿ 100 ರೂಪಾಯಿ ಕೊಟ್ಬಿಟ್ಟು ಆ ಬಳೆಯೆಲ್ಲ ತೆಗೆದುಕೊಂಡು ಹೊರಟೋಗಿ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ಯಥಾಸ್ಥಾನಕ್ಕೆ ಹೋಗಿ ಅಲ್ಲಿ ಮಾಯವಾಗಿ ಹೋಗ್ತಾರೆ. ಸರಿ, ಆಮೇಲೆ ತಾತನವರು ಮತ್ತು ಮಾರನೇ ದಿನ ಆಂಧ್ರದ ಮಾಗಡಿ ವೆಂಕಟಗಿರಿ ಅಂತ ಅಲ್ಲಿ ವ್ಯಾಪಾರಕ್ಕೆ ಹೋಗ್ತಾರೆ ಕಣಿವೆಗೆ. ಸರಿ, ಅಲ್ಲಿ ವ್ಯಾಪಾರಕ್ಕೆ ಹೋದಾಗ ಸರಿ ನಾ ಕತ್ಲಾಗ ಹೋದೆಲ್ಲಪ್ಪ ಇನ್ನು ಎಲ್ಲ ಕೂತ್ಕೊಳ್ಳೋ ಅಂತ ಯೋಚನೆ ಮಾಡಿಕೊಂಡು ಬರ್ತಾ ಇರುವಾಗ ಅವ್ರಿಗೊಂದು ಅಶರೀರವಾಣಿ ಒಂದು ಕೇಳಿಸುತ್ತೆ. ಸರಿ, ಯಾರೋ ಕರೆದಂಗೆ ಕೇಳಿಸುತ್ತೆ ಅವ್ರಿಗೆ. ಸರಿ, ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಒಂದು ಗುಹೆಯಲ್ಲಿ ಒಂದು ಬೆಳಕು ಬೀಳುತ್ತೆ. ಆ ಬೆಳಕಿಂದನೂ ಯಾರೋ ಒಬ್ಬ ಋಷಿಮುನಿಗಳು ಕೂತ್ಕೊಂಡು ಪೂಜೆ ಮಾಡೋ ಥರ ಅವ್ರು ಕಾಣಿಸ್ತಾರೆ. ಕಾಣಿಸ್ದಾಗ ಅವರು ಬಾ ನಾರಾಯಣಪ್ಪ ಅಂತ ಕರೀತಾರೆ. ಮುಂದಕ್ಕೆ ಹೋಗಿ ಕೇಳ್ತಾರೆ, ಏನು ಸ್ವಾಮಿ ನಮಗೆ ಈ ಥರ ನನ್ನ ಹೆಸರು ನಾರಾಯಣಪ್ಪ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಏನು ಅಂತಂದರೆ, ನಮಗೆಲ್ಲ ಗೊತ್ತಾಗುತ್ತಮ್ಮ, ನಾವೆಲ್ಲ ದಿವ್ಯದೃಷ್ಟಿ ಇದೆ ಈ ಥರ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಸರಿ, ಹೇಳಿದಾದ್ಮೇಲೆ ತಾತನವ್ರು ಹೇಳ್ತಾರೆ, ನಾನು ಈ ಥರ ಸಂಸಾರ ನಡೆಸೋದು ಭಾಳ ಕಷ್ಟ ಆಗ್ಬಿಟ್ಟಿದೆ, ಏನು ಮಾಡೋದು ಸ್ವಾಮಿ ಈ ಥರ ಇದೆ ಅಂತಂದರೆ. ಸರಿ, ಆವಾಗ ಅವರು ನಿನಗೊಂದು ಅನುಜ್ಞೆ ಕೊಡ್ತೀನಿ, ಅದನ್ನ ಜ್ಞಾಪಕ ಇಟ್ಕೊಂಡಿರೋ, ಯಾವಾಗ ನನ್ನ ಒಂದು ಅನುಜ್ಞೆ ಕೊಡ್ತೀನಿ ಅಂತೇಳಿ ಒಂದು ಬೆಣಸ್ ಕಲ್ಲನ್ನು ಕೊಡ್ತಾರೆ, ಬಿಳಿ ಕಲ್ಲನ್ನು ಕೊಡ್ತಾರೆ. ಯಾವಾಗ ನಿನ್ನ ಸಂಸಾರ ಜಂಜಾಟ ಬೇಡ ಅನಿಸುತ್ತೋ ಆಗ ಇದನ್ನು ಬಾಯಲ್ಲಿ ಇಟ್ಕೊಂಡು ಹೋಗಿ ತಪಸ್ಸು ಕೂತ್ಕೋ. ಯಾವಾಗ ನಿನ್ನ ಬಾಯಲ್ಲಿ ಇದು ಕಲ್ಸಕ್ರ ಆಗುತ್ತೋ ಆವಾಗ ನೀನು ತಪಸ್ಸಿದ್ದೆ ಆದಂಗೆ ಅಂತ ಹೇಳ್ಬಿಟ್ಟು ಆ ಪರದೇಶ ಸ್ವಾಮಿಗಳ ರೂಪದಲ್ಲಿ ಅಮರನಾರಾಯಣ ಸ್ವಾಮಿ ಅಲ್ಲಿ ಜ್ಞಾನೋದಯ ಮಾಡ್ತಾರೆ. ಸರಿ, ಜ್ಞಾನೋದಯ ಮಾಡಿದ್ದಾದಮೇಲೆ ಅವರು ಮಾರನೇ ದಿನ ಮನೆಗೆ ಹೋಗ್ತಾರೆ. ಇಲ್ಲಿ ಎಚ್ ಕ್ರಾಸ್ ಹತ್ರ ಜೋಡಿ ಹೊಸಹಳ್ಳಿ ಅಂತಿದೆ. ಜೋಡಿ ಹೊಸಹಳ್ಳಿಯಲ್ಲಿ ಅವರ ಸಂಸಾರ ಇದ್ದಿದ್ದೆಲ್ಲ ಅಲ್ಲೇನೇ ಅವರು. ಸರಿ, ಅಲ್ಲಿ ಮನೆಗೆ ಹೋದಾಗ ಹಿಂದೆ ಇದ್ಕೊಂಡು ಗಲಾಟೆ ಮಾಡ್ತಾರೆ. ಅವ್ರು ಊಟಕ್ಕಂತ ಕೂತ್ಕೊಂಡಿರೋವಾಗ ಕೇಳ್ತಾರೆ, ಪ್ರತಿನಿತ್ಯ ವ್ಯಾಪಾರ ಇಲ್ಲ ಅಂತ ಬರ್ತಾಯಿ ನೀವು, ಹಾಗೆ ಹೀಗೆ ಅಂತ ಗಲಾಟೆ ಮಾಡುವಾಗ ಆ ಮುನಿಯಮ್ಮ ಯಾವಾಗ ಸುಮ್ಮನೆ ಇದ್ರೆ ಯಾವಾಗ ಗಲಾಟೆ ಮಾಡೋರು, ವ್ಯಾಪಾರ ಮಾಡ್ತಾಯಿದ್ರು ₹1 ತರ್ತಾ ಇರಲಿಲ್ಲ ಮನೆಗೆ. ಸರಿ, ಆ ಥರ ಇರುವಾಗ ಹಿಂದೆ ಇದ್ಕೊಂಡು ಗಲಾಟೆ ಮಾಡುವಾಗ ಆ ಮುನಿಯಮ್ಮನ ಮೇಲೆ ಲಕ್ಷ್ಮಿ ಆವಾಗನಾಗಿ ನಿನ್ನ ಲಾಭವಿಲ್ಲದ ವ್ಯಾಪಾರ ನಂಬೇಕಾಗಿಲ್ಲ, ಮನೆಯಿಂದ ಆಚೆ ನಡ್ರಿ ಅಂತ ತಾತನವ್ರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಆಗ ಇಲ್ಲಿ ಬಂದು ತಾತನವರು ಈ ದೇವಸ್ಥಾನ ಮುಂದೆ ಈ ಥರ ಕೂತ್ಕೊಂಡಿರ್ತಾರೆ. ಈ ದೇವಸ್ಥಾನ ಮುಂದೆ ಈ ಥರ ಒಂದು ಬಂಡೆ ಮೇಲೆ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿರುವಾಗ ಅಮರನಾರಾಯಣ ಸ್ವಾಮಿ ಈ ಥರ ಗೋಪಬಾಲಕನ ರೂಪದಲ್ಲಿ ಇಲ್ಲಿ ದರ್ಶನ ಕೊಡ್ತಾರೆ. ಈ ಸ್ಥಳದಲ್ಲಿ ದರ್ಶನ ಕೊಟ್ಟು ಅವ್ರು ತಪಸ್ಸಿಗೆ ಹೋಗೋಕ್ಕೆ ದಾರಿ ತೋರಿಸಿ ತಪಸ್ಸು ಮಂತ್ರವನ್ನು ಬೋಧಿಸಿ ಮತ್ತು ಇದೇ ಸ್ಥಳಕ್ಕೆ ಬಂದು ಕೆಳಗಡೆ ದರ್ಶನ ಕೊಟ್ಟು ಅವರ ವಿಶ್ವರೂಪ ತೋರಿಸಿ ಮಾಯವಾಗ್ತಾರೆ. ಇಲ್ಲಿ ಅಮರನಾರಾಯಣ ಸ್ವಾಮಿ ಇಲ್ಲಿನ ಸ್ಥಳ ವಿಶೇಷ ಇದು. ಆಮೇಲೆ ತಾತನವರು 3 ವರ್ಷ ಕಠಿಣ ತಪಸ್ಸು ಆಚರಣೆ ಮಾಡ್ತಾರೆ. ಆಮೇಲೆ ಗವಿಯಲ್ಲಿ ಅವರ ಬಾಯಲ್ಲಿರೋ ಬೆಣಸ್ಕಲ್ಲು ಕಲ್ಸಕ್ರ ಆಗುತ್ತೆ. ಕಲ್ಸಕ್ರ ಆದಮೇಲೆ ಈ ಅವ್ರೇನು ಮಾಡ್ತಾರೆ, ತಪಸ್ಸಿದಾಗ ಹೋಗ ಅವರ ಬಾಯಲ್ಲಿ ಕಲ್ಸಕ್ರ ತೆಗಿತಾರೆ. ತೆಗೆದಾಗ ಓಂ ನಮೋ ನಾರಾಯಣಾಯ ಅಂತ ಮಂತ್ರ ಬರುತ್ತೆ. ಆವಾಗ ಯಾವಾಗ ಮತ್ತೆ ಬಾಯಲ್ಲಿ ಆ ಕಲ್ಸಕ್ರೆಯನ್ನು ಬಾಯಲ್ಲಿ ಇಟ್ಕೊಂಡ್ರೆ ಓಂ ನಮೋ ನಾರಾಯಣಾಯ ಅಂತ ಬರುತ್ತೆ. ಆದ್ದರಿಂದ ಇಲ್ಲಿ ಅಮರ ನಾರಾಯಣ ಯೋಗಿ ನಾರಾಯಣ ಅಂತಲೇ ಇಲ್ಲಿ ಕರೆಯೋದು. ಸರಿ, ಆಮೇಲೆ ಇಲ್ಲಿ ಅವರ ತಪಸ್ಸಿದ್ದೆ ಆದಮೇಲೆ ದನಕಾಯಿ ಹುಡುಗರೆಲ್ಲ ಬರೋರು ಅವ್ರು ಏನು ಮಾಡ್ತಾರೆ, ಯಾರೋ ಹುಚ್ಚರು ಅಂತ ಹೇಳ್ಬಿಟ್ಟು ಕಲ್ಲು ಹಾಕ್ತಾರೆ. ಕಲ್ಲು ಹಾಕಿದಾಗ ಕಲ್ಲನ್ನು ಇಟ್ಕೊಂಡು ಕಲ್ಸಕ್ರ ಮಾಡಿ ಅವ್ರಿಗೆ ವಾಪಸ್ ಕೊಡೋರು. ಸರ್, ಅವ್ರೇನು ಮಾಡ್ತಾರೆ, ಆ ಹುಡುಗರೆಲ್ಲನೂ ಊರಿನ ಗ್ರಾಮಸ್ಥರಿಗೆ ಹೋಗಿ ತಿಳಿಸ್ತಾರೆ. ಅಲ್ಲಿ ಎಲ್ಲೋ ಕೆಲವು ಪವಾಡ ಪುರುಷರು ಇದ್ದಾರೆ ಗವಿಯಲ್ಲಿ, ನಾವು ಕಲ್ಲು ಕೊಟ್ಟರೆ ಕಲ್ಸಕ್ರ ಮಾಡಿ ಕೊಡ್ತಾ ಇದ್ದಾರೆ ಅಂತ. ಆಗ ಗ್ರಾಮಸ್ಥರಲ್ಲಿ ಬಂದಾಗ ತಾತನವರು ನೋಡಿಬಿಟ್ಟು ಅಯ್ಯೋ ನಾರಾಯಣಪ್ಪ ನೀನೇನ ಇರೋದು ಅಂತ ಹೇಳಿ ತಾತನವ್ರು ಮಾತಾಡ್ಸೋವಾಗ ಅವರು ಒಂದು ಹೊಗೆ ಸೊಪ್ಪು ಅಂತ ತಿನ್ನೋರು. ಅವರ ತಪಸ್ಸಿದ್ದಿಗೋಸ್ಕರ ಈ ಕಲ್ಲುಗುಡ್ಡನ ಮೇಲೆ ಎಲ್ಲೂ ನೀರು ಸಿಗ್ತಾ ಇರಲಿಲ್ಲ ಅಂತ. ಸರಿ, ಆಗ ಕೂಗಾಡ್ತಾರೆ ನಾರಾಯಣ ನಾರಾಯಣ ಅಂತ ಕೂಗಾಡಿದಾಗ ಆ ಗುಹೆ ಒಳಗಡೆಯಿಂದನೇ ಯೋಗ ನರಸಿಂಹ ಸ್ವಾಮಿ ಒಬ್ಬ ಆಲ್ಸೇಷನ್ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕುಡಿಯೋಕ್ಕೆ ನೀರು ಕೊಡ್ತಾರೆ. ಆ ಗ್ರಾಮಸ್ಥರು ಅದನ್ನು ನೋಡಿ ಬೆಚ್ಚಬೇಡಿ ಸ್ವಾಮಿ, ದಯವಿಟ್ಟು ಇಲ್ಲಿ ಇರಬೇಡಿ, ಇಲ್ಲಿ ವಿಷ ಸರ್ಪಗಳು ಕ್ರೂರ ಮೃಗಗಳು ಎಲ್ಲ ಇರುತ್ತೆ, ನಮ್ಮ ಜೊತೆ ಕೈವಾರಕ್ಕೆ ಬಂದ್ಬೇಡಿ ಅಂತೇಳಿ ತಾತನವ್ರನ್ನ ಕೈವಾರ ಕರ್ಕೊಂಡು ಹೋಗ್ತಾರೆ. ಆಗಿಂದ ತಾತನವರು ಕೈವಾರದಲ್ಲಿದ್ದು ಇವೆಲ್ಲ ಅವರಿನ ಪವಾಡಗಳೆಲ್ಲ ಮಾಡುವುದು. ಸರಿ, ಮತ್ತು ಅವರ ಕುಲಗುರುಗಳು ಕರೆದಾಗ ಹೋಗಲಿಲ್ಲ ಅಂಥೇಳಿ ಅವ್ರಿಗೊಂದು ತಾತನವ್ರನ್ನ ಹೀಯಾಳಿಸ್ತಾರೆ. ನಿನ್ನ 3 ತಿಂಗಳು ಭೂಮಿ ಒಳಗಡೆ ಇರಬೇಕು ಅಂಥೇಳಿ ಸವಾಲು ಹಾಕ್ತಾರೆ. ಅಷ್ಟೊತ್ತಿಗೆ ಪರಮಾತ್ಮನ ಆಲ್ಸೇಷನ್ ರೂಪದಲ್ಲಿ ತಾತನವ್ರು ಬೆನ್ನಿಂದ ಬಂದು ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಆ ಕುಲಗುರುಗಳು ಶಿಷ್ಯಂದರು ಎಲ್ಲನ ಅಲ್ಲಿಂದನೂ ಸ್ವಾಮಿ ನೀವು ಅಂತ ದೊಡ್ಡ ಪವಾಡ ಪುರುಷರು ಅಂತೇಳಿ ಅಲ್ಲಿಂದ ಹೊರಟೋಗ್ತಾರೆ.
ಸರಿ, ಆಮೇಲೆ ಇದು ಬಂದು ದುಷ್ಟಮಲ್ಲಯ್ಯ ಅಂತ ಒಬ್ಬ ಪಟೇಲು. ಈ ಪಟೇಲ್ ಏನು ಮಾಡ್ತಾನೆ, ಕೈವಾರದಲ್ಲಿ ತಾತನವರು ತಪಸ್ಸು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ದೊಡ್ಡ ಅರಳಿ ಮರ ಇರುತ್ತೆ. ಸರಿ, ಆ ಅರಳಿ ಮರವನ್ನು ಪೂರ್ತಿ ಹೊಡೆದಾಕಿದಾಗ ಅವರು ತಾತನವ್ರಿಗೆ ಕೋಪ ಬಂದು ನಿನ್ನ ಪಟೇಲನ ವಂಶವೇ ನಿರ್ವಂಶವಾಗೋಗ್ಲಿ ಅಂಥೇಳಿ ಶಾಪ ಹಾಕ್ತಾರೆ. ಆಮೇಲೆ ಇದು ಬಂದು ಗರುಡ ಪಕ್ಷಿಗೆ ನಮಸ್ಕಾರ ಹಾಕೋರು. ಕೆಲವು ಹುಡುಗರೆಲ್ಲನೂ ಒಂದಿನ ಗರುಡ ಪಕ್ಷಿ ಬರಲಿಲ್ಲ ಅಂಥೇಳಿ ಒಂದು ಮಣ್ಣಿನ ಬೊಂಬೆ ಮಾಡಿ ಅದು ಯಾವ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದೇ ಜಾಗಕ್ಕೆ ಎತ್ಕೊಂಡೋಗಿ ಅದನ್ನು ಕೂರಿಸ್ಬಿಟ್ಟು ನೋಡ್ತಾ ಇರ್ತಾರೆ ಗಿಡಗಳ ಮಧ್ಯದಲ್ಲಿ ಕೂತ್ಕೊಂಡು. ಸರಿ, ಅಷ್ಟೊತ್ತಿಗೆ ತಾತನವ್ರು ಬಂದು ಕೃಷ್ಣ ಅಂತ ಹೇಳೋಷ್ಟೊತ್ತಿಗೆ ಆ ಮಣ್ಣಿನ ಬೊಂಬೆಗೂ ಜೀವ ತುಂಬಿ ಆ ಬೊಂಬೆನೂ ಹಾರಾಟೋಗುತ್ತೆ. ಸರಿ, ಹಾರಾಟೋಗಿದ್ದಾದ್ಮೇಲೆ ಆ ಹುಡುಗರೆಲ್ಲ ಹೋಗಿ ಸ್ವಾಮಿ ನೀವು ಇಂಥ ಪವಾಡ ಪುರುಷ ಅಂತ ನಮ್ಗೆ ಗೊತ್ತಿರಲಿಲ್ಲ, ನಾವು ಮಾಡಿದ ತಪ್ಪು ಈ ಥರ ಅಂತೇಳಿ ಅವ್ರಿಗೆಲ್ಲ ಒಪ್ಪಿಸ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಮತ್ತು ಇದು ಬಂದು ವಡಗಲಪುರಮು ಅಂತ ಹೆಸರು. ಯಾಕಂತಂದರೆ ಈಗಿನ ಕಾಲದಲ್ಲಿ ಶಿಡ್ಲಘಟ್ಟದ ಹತ್ರ ವಿಜಯಪುರ ಅಂತ ಕರೀತಾರೆ, ವಿಜಯಪುರ ಅಂತ. ಸರಿ, ಅದನ್ನು ಅಲ್ಲಿ ಒಬ್ಬ ಶಿಷ್ಯನಾದ ಹೂವಪ್ಪ ಅಂತ ಒಬ್ಬ ಶಿಷ್ಯನಿರೋವನು. ಅವನು ಚಿಕ್ಕಬಳ್ಳಾಪುರಕ್ಕಂತ ಹೋಗ್ತಾನೆ. ಅಲ್ಲಿ ತಾತನವ್ನು ಮಾತಾಡಬೇಕು ಅಂತೇಳಿ ತಾತನವ್ರು ಅಲ್ಲಿ ಹೋಗಿರ್ತಾನೆ. ಸರಿ, ಅವರು ಆವಾಗ ಹೇಳ್ತಾರೆ ಈ ಥರ ಸ್ವಾಮಿ ನಮಗೆ ಮಳೆ ಇಲ್ಲ ಬೆಳೆ ಇಲ್ಲ, ಪೂರ್ತಿ ನೀರೇ ಇಲ್ದಿರ ಆಗೋಗ್ಬಿಟ್ಟಿದೆ, ಏನು ಮಾಡೋದು ಈ ಥರ ಇದೆ ಅಂತಂದರೆ. ಸರಿ, ಆವಾಗ ಅವರು ಅಷ್ಟದಿಕ್ಪಾಲಕರನ್ನ ಪ್ರಾರ್ಥನೆ ಮಾಡಿ ಅಲ್ಲಿ ಮಳೆ ಸುರಿಸ್ತಾರೆ. ಮಳೆ ಸುರಿಸಿದಾದ್ಮೇಲೆ ಜಂತುಗಳಿಗೂ ರೈತರಿಗೂ ಎಲ್ಲರಿಗೂ ಒಳ್ಳೆ ನೀರು ಸಿಕ್ಕತ್ತೆ, ಎಲ್ಲ ಸಮೃದ್ಧಿಯಾಗಿರ್ತಾರೆ. ಸರಿ, ಆಮೇಲೆ ಇದು ಬಂದು ಒಮ್ಮೆ ತಾತನವರು ಶಿಷ್ಯರ ಸಮ್ಮುಖದಲ್ಲಿ ಕೂತ್ಕೊಂಡು ಕೈ ಉಜ್ತಾ ಇರ್ತಾರೆ. ಏನು ಸ್ವಾಮಿ ನಮ್ಮ ಕೈ ಉಜ್ತಾ ಇದ್ರಿ, ಯಾಕೆ ಹೊಗೆ ಬರ್ತಾ ಇದೆಯಲ್ಲ ಅಂತ ಕೇಳಿದಾಗ ಸರ್ ಅವರು ಹೇಳ್ತಾರೆ ತಾತನವರು ಏನಂತಂದರೆ, ನಾನು ಇಲ್ಲಪ್ಪ ತಿರುಪತಿ ತಿಮ್ಮಪ್ಪನ ಹತ್ರಕ್ಕೆ ಹೋಗಿದ್ದೆ, ಅವರ ಪೀತಾಂಬರಕ್ಕೆ ಬೆಂಕಿ ಎತ್ಕೊಂಡ್ಬಿಟ್ಟಿತ್ತು, ನಾನು ಹಾರಿಸ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದರೆ ಇಲ್ಲಿಂದ ನೋಡಿ ಶಿಷ್ಯರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರೋದು ಆತ್ಮ, ಆ ತಿರುಪತಿ ತಿಮ್ಮಪ್ಪನ ಹತ್ರ ಬೆಂಕಿ ಹಾರಿಸ್ತಾ ಇರೋದು ಪರಮಾತ್ಮ. ಈ ಎರಡು ಒಂದೇ ಸಲ ನಡೆದಿರೋದು. ಸರಿ, ಇಲ್ಲಿನ ಅರ್ಚಕರು ಒಬ್ಬರು ಬಾಗಿಲು ತೆಗೆದು ನೋಡ್ತಾರೆ, ಏನು ಸ್ವಾಮಿ ನಿಮ್ಗೆ ಹೇಗೆ ಗೊತ್ತಾಯ್ತು ಏನು ಅಂತಂದರೆ ನಮಗೆಲ್ಲ ದಿವ್ಯ ದೃಷ್ಟಿ ಇದೆಯಪ್ಪ, ಅದರಿಂದ ನಾನು ಇಲ್ಲಿ ಬಂದು ಬೆಂಕಿ ಹಾರಿಸ್ತಿದ್ದೀನಿ ಅಂತ ಹೇಳ್ತಾರೆ. ಸರಿ, ಆಯ್ತು ಸ್ವಾಮಿ, ನಮ್ಮ ಬರೀ ಕೈಯಲ್ಲಿ ಬೆಂಕಿ ಹಾರಿಸ್ತಿದ್ದೀರಲ್ಲ, ನಿಮ್ಮ ಕೈ ಉರಿಯಲ್ವ ಅಂತಂದರೆ ನಮಗೇನಾಗಲ್ಲಪ್ಪ, ನಾವೆಲ್ಲ ಪವಾಡ ಪುರುಷರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಆಗ ಅವ್ರು ಏನು ಮಾಡ್ತಾರೆ, ಹಾಗೆ ಬಾಗಿಲು ಹಾಕ್ಕೊಂಡೋಗಿ ತಿರುಪತಿ ಬೆಟ್ಟದ ಮೇಲೆ ಎಲ್ಲ ಪ್ರಚಾರ ಮಾಡಿ ಆ ಎಲ್ಲರನ್ನ ಕರ್ಕೊಂಡು ಬಂದು ಆ ಗರ್ಭಗುಡಿ ಬಾಗಿಲು ತೆಗೆದು ನೋಡೋಷ್ಟೊತ್ತಿಗೆ ಪರಮಾತ್ಮ ಅಲ್ಲಿರಲ್ಲ. ಮತ್ತೆ ಬಂದು ಕೈವರಕ್ಕೆ ಆತ್ಮಕ್ಕೆ ಸೇರಿಕೊಳ್ಳುತ್ತೆ. ಸೇರಿಕೊಂಡಾಗ ಅಲ್ಲಿನ ಅರ್ಚಕರೆಲ್ಲರೂ ಎಲ್ಲ ನೋಡಿದವರೆಲ್ಲನೂ ಯಾರೊಬ್ಬರು ಹೇಳ್ತಾರೆ, ಸ್ವಾಮಿ ಇದು ಮುಂಚಿತವಾಗಿ ಒಂದು ಪವಾಡ ನಡೆದಿದೆ, ಇವರು ಯಾರೂ ಅಲ್ಲ, ಕೈವರದಿಂದ ನಾರಾಯಣಪ್ಪನೇ ಬಂದು ಇಲ್ಲಿ ಸ್ವತಃ ಪವಾಡ ನಡೆಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಇಲ್ಲಿನ ಅರ್ಚಕರೆಲ್ಲನೂ ಬಂದು ತಾತನವ್ನು ಮಾತಾಡಿಸ್ಕೊಂಡು ಅವ್ರನ್ನ ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ಹೊರಟೋಗ್ತಾರೆ. ಸರಿ, ಆಮೇಲೆ ಒಮ್ಮೆ ಹುಟ್ಟುಕುರುಡನೊಬ್ಬನು ನಮ್ಮಂಥವ್ರ ಜೊತೆಗೆ ತಿರುಪತಿ ಬೆಟ್ಟಕ್ಕೆ ಹೋಗಬೇಕು ಅಂತ ಭಾಳ ಆಸೆ ಅಂತ ಅವನಿಗೆ ಚಿಕ್ಕ ವಯಸ್ಸಿನಿಂದ. ಅವನೇನು ಮಾಡ್ತಾನೆ, ನಮ್ಮಂಥವ್ರು ಯಾರೋ ಹೋಗ್ತಾಯಿದ್ರೆ ಏನಪ್ಪ ಬರ್ತೀಯ ತಿರುಪತಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಅಂತಂದರೆ ಹ್ಞೂ ಸ್ವಾಮಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅಲ್ಲಿ ಹೋಗಿ ಶ್ರೀನಿವಾಸನ ಮುಂದೆ ನಿಂತ್ಕೊಂಡು ಶ್ರೀನಿವಾಸನ ಕೇಳ್ತಾನೆ, ಏನಪ್ಪ ಶ್ರೀನಿವಾಸ, ನಾನು ಚಿಕ್ಕ ವಯಸ್ಸಿನಿಂದ ನೀನು ನೋಡಬೇಕು ಅಂತ ಭಾಳ ಆಸೆ ಇದೆ, ಆದರೆ ಈಗಲೂ ನೀನು ನೋಡೋಕ್ಕೆ ನನಗೆ ಎರಡು ಕಣ್ಣುಗಳು ಇಲ್ಲ, ನಾನು ಹೇಗಪ್ಪ ನೀನು ನೋಡಲಿ ಅಂತ ಕೇಳಿದಾಗ ಆ ಶ್ರೀನಿವಾಸನ ಕುರುಡನ ಮುಂದೆ ಪ್ರತ್ಯಕ್ಷವಾಗಿ ನೀನೊಂದು ಕಣ್ಣು ಬೇಕಾದರೆ ನಾನು ದಯಪಾಲಿಸುವನು, ಇನ್ನೊಂದು ಕಣ್ಣು ಬೇಕಾದರೆ ಕೈವಾರದಲ್ಲಿ ನಾನು ಶಿಷ್ಯರಾದ ನಾರಾಯಣಪ್ಪನ ಹತ್ರ ಹೋಗಿ ನಾನು ದಯಪಾಲಿಸ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರ್, ಅವನು ಏನು ಮಾಡ್ತಾನೆ, ಹಾಗೆ ಬರ್ತಾ ಇರೋವಾಗ ತಾತನವರೆಲ್ಲೋ ಪ್ರತ್ಯಕ್ಷವಾಗಲಿಲ್ಲ ಅಂಥೇಳಿ ಅವ್ನು ದೊಡ್ಡ ಕುಂಟೆ ಕಾಣಿಸುತ್ತೆ, ಆ ಕುಂಟೆ ಹತ್ರ ಹೋಗಿ ನಿಂತ್ಕೊತಾನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ಸರಿ, ಅಷ್ಟೊತ್ತಿಗೆ ತಾತನವರು ಒಂದು ಬಂಡೆ ಮೇಲೆ ಪ್ರತ್ಯಕ್ಷವಾಗಿ ಕೇಳ್ತಾರೆ, ಯಾಕಪ್ಪ ಆತ್ಮಹತ್ಯೆ ಮಾಡ್ಕೊತೀವಿ, ಯಾರು ನೀನು ಏನು ಅಂತ ಕೇಳಿದಾಗ ಅಲ್ಲಿ ಹೋಗಿದ್ದ ನಾವು ವಿವರಗಳೆಲ್ಲನೂ ತಾತನವ್ರು ತಿಳಿಸ್ತಾನೆ. ತಿಳಿಸಿದ್ದಾದ್ಮೇಲೆ ತಾತನವರು ಇನ್ನೊಂದು ಕಣ್ಣು ದಯಪಾಲಿಸ್ತಾರೆ. ಅಲ್ಲಿಂದ ತಾತನವರು ಕೈವರ ಕೊಟ್ಟೋಗ್ತಾರೆ. ಅದರಿಂದ ಮತ್ತು ಕೈವರದಿಂದ ಮತ್ತೆ ಇದೇ ಗವಿಗೆ ಬಂದು ಬ್ರಹ್ಮತೇಜಸ್ಸನ್ನು ಪಡೆದು ತ್ರಿಕಾಲಜ್ಞಾನಿಯಾಗಿ ಭೂತ ಭವಿಷ್ಯದ ವರ್ತಮಾನ ಕಾಲಜ್ಞಾನ ಒಂದರ್ಧ ಇಲ್ಲಿ ಬರೀತಾರೆ ಗವಿಯಲ್ಲಿ. ಇನ್ನು ಮಿಕ್ಕಿದ್ದೆಲ್ಲ ಅವರ ಜೀವ ಸಮಾಧಿಯಾಗಿರೋ ಜಾಗದೆಲ್ಲ ಕುತ್ಕೊಂಡು ಶಿಷ್ಯಂದ್ರೊಂದಿಗೆ ಕಾಲಜ್ಞಾನವೆಲ್ಲ ಅಲ್ಲಿ ಪೂರ್ತಿ ಮಾಡಿ ಊನವರೆಲ್ಲನ ಕರೆಸಿ ಒಂದು 10 ಒಳ್ಳೆ ಮಾತುಗಳನ್ನು ಹೇಳಿ 1836 ಜ್ಯೇಷ್ಠ ಶುದ್ಧ ತದಿಯ ರಾತ್ರಿ 12 ಗಂಟೆಗೆ ಅವರಲ್ಲಿ ಸಜೀವ ಸಮಾಧಿ ಆಗ್ತಾರೆ. ಅವರು ಇದ್ದಿದ್ದು 110 ವರ್ಷ. 1726ನೇ ಇಸ್ವಿಯಲ್ಲಿ ಅವರು ಹುಟ್ಟಿದ್ದು. 1836 ಜ್ಯೇಷ್ಠ ಶುದ್ಧ ತದಿಯ ರಾತ್ರಿ 12 ಗಂಟೆಗೆ ಅವರಲ್ಲಿ ಸಜೀವ ಸಮಾಧಿ ಆಗ್ತಾರೆ. ಅವರು ಇದ್ದಿದ್ದು 110 ವರ್ಷ. ಅವರ ಜೀವ ಸಮಾಧಿಯಾಗಿ 1836ನೇ ಇಸ್ವಿಯಿಂದ ಹೋದ ವರ್ಷ 2023ನೇ ಇಸ್ವಿಗೆ ಜ್ಯೇಷ್ಠ ಮಾಸ ಶುದ್ಧ ತದಿಯ ದಿನಕ್ಕೆ ಅವರ ಜೀವ ಸಮಾಧಿಯಾಗಿ 188 ವರ್ಷ ಆಗಿದೆ. ಈಗ ಆ ಎರಡೂ ಸೇರಿಸ್ಕೊಂಡ್ರೆ 298 ವರ್ಷದ ಕಾಲಮಾನ ತಾತಯ್ಯನವ್ರದ್ದು. ಆಗಿನ ಕಾಲದಲ್ಲಿ ಕೈವಾರದಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಂಥ ಸ್ಥಳ, ಇಲ್ಲಿಗ ಅವ್ರಿಗೆ ಸಾಕ್ಷಾತ್ಕಾರ ಅಂತ ಸ್ಥಳ, ಮೇಲೆ ತಪಸ್ಸಿದ್ಧಿ ಪಡೆದಂಥ ಸ್ಥಳ, ಮೇಲೆ ಗವಿಯಲ್ಲಿ.
ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ಕೈವಾರದಲ್ಲಿ ಆ ಕೈವಾರ ಬೆಟ್ಟದ ಮೇಲೆ ಬಕನೆಂಬ ರಾಕ್ಷಸನ ಸಂಹಾರ ಮಾಡಿದ್ದು ಕೈವಾರ ಬೆಟ್ಟದ ಮೇಲೆ. ಅಲ್ಲಿ ಬಂದು ಭೀಮನ ಹೆಜ್ಜೆಗಳು 2 ಇದೆ. ಮತ್ತು ಇನ್ನೊಂದು ವಿಶೇಷ ಏನಂತಂದರೆ ರಾಮಾವತಾರದಲ್ಲಿ ರಾಮ ಲಕ್ಷ್ಮಣ ಸೀತೆ ಎಲ್ಲನೂ ವಾಯುವ್ಯಾರಕ್ಕಂತ ಹೊರಟುವಾಗ ಸೀತಾದೇವಿ ಒಂದು ಕಡೆ ಕೂತ್ಕೊಂಡು ಲಕ್ಷ್ಮಣ ಕೇಳ್ತಾರೆ, ಲಕ್ಷ್ಮಣ ನನಗೆ ಬಾಯಾರಿಕೆ ಆಗ್ತಪ್ಪ, ನನಗೆ ನೀರು ಬೇಕು ಅಂತ ಕೇಳಿದಾಗ ಆ ಲಕ್ಷ್ಮಣ ಒಂದು ಬಾಣವನ್ನು ಹಾಕ್ತಾರೆ. ಹಾಕಿದಾಗ ಒಂದು ದೊಡ್ಡ ದೋಣಿ ಥರ ಏರ್ಪಾಟಾಗುತ್ತೆ. ಆ ದೋಣಿಯಿಂದ ನೀರು ಉದ್ಭವ ಆದಾಗ ನೀರನ್ನು ಕುಡಿದು ರಾಮ ಲಕ್ಷ್ಮಣ ಸೀತೆ ಎಲ್ಲನೂ ಮತ್ತೆ ವಾಯುವ್ಯಾರಕ್ಕೆ ಹೊರಡ್ತಾರೆ. ಇಲ್ಲಿ ದೇವರಾಯನ ದುರ್ಗದ ಹತ್ರ ದೊಡ್ಡ ಆಲದ ಮರ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ರಾಮನ ನಾಮ ಇಟ್ಕೊಳ್ಳೋಕ್ಕೆ ನೀರು ಬೇಕು ಅಂತ ಹೇಳಿ ಅಲ್ಲಿ ಒಂದು ಬಾಣವನ್ನು ಹಾಕ್ತಾರೆ. ಹಾಕಿದಾಗ ಅಲ್ಲಿ ಒಂದು ದೋಣಿ ನೀರು ಉದ್ಭವ ಆಗುತ್ತೆ. ನೀರು ಉದ್ಭವ ಆದಾಗ ಆ ನೀರನ್ನು ಇಟ್ಕೊಂಡು ನಾಮ ಇಟ್ಕೊತಾರೆ. ಅದರಿಂದ ಅದನ್ನ ಹೆಸರು ಬಂದು ನಾಮದ ಚಿಲುಮೆ. ಇದು ಬಂದು ಲಕ್ಷ್ಮಣ ತೀರ್ಥ. ಈ ಲಕ್ಷ್ಮಣ ತೀರ್ಥದಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ದುರ್ಗಾ ಪರಮೇಶ್ವರಿ ಒಬ್ಬ ರಾಕ್ಷಸನ ಸಂಹಾರ ಮಾಡಿ ಅಲ್ಲಿ ಬಂದು ಆ ಲಕ್ಷ್ಮಣ ತೀರ್ಥದಲ್ಲಿ ಕಾಲು ತೊಳ್ಕೊಂಡಿರುವಂಥದ್ದು ಒಂದು ಪ್ರತೀತಿ ಇದೆ. ಭಾಳ ವಿಶೇಷವಾದ ಸ್ಥಳಗಳಿದೆ ಎಲ್ಲನೂ. ಇದು ಕೃತಯುಗ, ದ್ವಾಪರಯುಗ, ತ್ರೇತಾಯುಗ, ಕಲಿಯುಗ, ಈ ಥರ 4 ಯುಗಗಳೇ ಇಲ್ಲಿ ನಡೆದಿದೆ. ಇಲ್ಲಿ ಅಂದ್ರೆ ಈಗ ಅಲ್ಲಿ ಭೀಮ ಅವ್ರದ್ದು ಇದು ಒಂದು ಕತೆ ಹೇಳಿದ್ರಲ್ಲ, ಈಗ ವರ್ಷಕ್ಕೊಂದ್ಸಲ ಅಲ್ಲಿ ಬಕಾಸುರನ ಸಂಹಾರ ಮಾಡಿರೋ ಜಾಗದಲ್ಲಿ ಅವನೊಂದು ಗುಹೆ ಒಳಗಡೆ ಕೂಡಾಕ್ತಾರೆ. ಒಂದು ಬಂಡೆ ಹಾಕಿ ಅವನ್ನ ಕೂಡಾಕ್ತಾರೆ. ಯಾಕಂದರೆ ಅವನಿಗೆ ಶಿಕ್ಷೆ ಆಗಬೇಕಲ್ಲ, ಅದರಿಂದ ಹೇಳ್ತಾರೆ. ಸರಿ, ಅವನು ಮತ್ತೆ ಕೇಳ್ತಾನೆ, ನನಗೆ ಯಾವಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಿನಗೆ ಈ ಲೋಕದಲ್ಲಿ ಎಲ್ಲರೂ ಭೀಮಾನ ಹೆಸರು ಯಾವಾಗ ಮರ್ತೋಗ್ತಾರೋ ಆವಾಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಸರಿ ಆಯ್ತಪ್ಪ, ನನಗೆ ಯಾವಾಗ ಊಟ ಬೇಕಲ್ಲಪ್ಪ ನನಗೆ ಈ ಥರ ಅಂತಂದರೆ ವರ್ಷಕ್ಕೊಮ್ಮೆ ನೀನು ಊಟ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಭೀಮಸೇನ ಹೇಳ್ತಾನೆ. ಯಾವಾಗ ರಥಸಪ್ತಮಿ ದಿನ ಆಗಲಿ, ಇಲ್ಲದೆ ಹೋದರೆ ನನ್ನ ಅಮಾವಾಸ್ಯೆ ದಿವಸ ಆಗಲಿ, ಯಾವತ್ತಾದರೂ ಒಂದಿನ ನೀನು ಆವಾಹನೆ ಆಗೋ, ನೀನು ಊಟ ಹಾಕ್ತೀನಿ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಪ್ರತಿಯೊಂದು ವರ್ಷವೂ ಭೀಮನ ಅಮಾವಾಸ್ಯೆ ದಿವಸ ಅಲ್ಲಿ ಕಿವು ರಕ್ತದ ರೂಪದಲ್ಲಿ ಅಲ್ಲಿ ಆವಾಹನೆ ಆಗ್ತಾನೆ. ಒಂದು ತಲೆ ಹತ್ರ ಒಂದಷ್ಟು ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಕುದಿದ ಆಚೆ ಬರುತ್ತೆ. ಆಚೆ ಬಂದಾಗ ಯಾರಾದರೂ ಒಬ್ರು ನೋಡ್ಕೊಂಡು ಹೋಗಿ ತಾತನವ್ರ ಮಠಕ್ಕಾಗಲಿ ಇಲ್ಲ ಭೀಮನಗೇಶ್ವರ ದೇವಸ್ಥಾನಕ್ಕಾಗಲಿ ತಿಳಿಸ್ತಾರೆ. ತಿಳಿಸಿದ್ದಾದಮೇಲೆ ಪೂಜೆ ಸಾಮಾನು ಮತ್ತು ಅನ್ನದ ಮುದ್ದೆ, ರಾಗಿ ಮುದ್ದೆ ಇದೆಲ್ಲ ತೊಗೊಂಡೋಗಿ ಪೂಜೆ ಮಾಡಿ ಮೇಲೆ ಹಾಕ್ತಾರೆ. ಹಾಕಿದಾಗ ಆ ಗುಣಿ ಒಳಗಡೆ ಹೋಗಿ ಬೀಳುತ್ತೆ. ಸರಿ, ಬಿದ್ದಾಗ ಅದು ವಾಪಸ್ ಬರೋಲ್ಲ. ವರ್ಷಕ್ಕೆ ಒಂದೇ ಸಲನೇ ಊಟ ಅವನಿಗೆ. ಅವನ ಪಾಪ ಪರಿಹಾರಕ್ಕೋಸ್ಕರನೇ ಕೆಳಗಡೆ ಭೀಮನಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾನೆ ಭೀಮಸೇನ್. ಅಲ್ಲಿ ಏಕಚಕ್ರಾಪುರ ಅನ್ನೋದು ಹೆಸರು ಮುಗಿದೋಗುತ್ತೆ ಅಲ್ಲಿಗೆ. ಆಮೇಲೆ ಇಲ್ಲಿ ಹೆಸರು ಬಂದಿದ್ದು ಕೈವರ ಅನ್ನೋ ಹೆಸರು ಬಂದಿದ್ದು.